ಪ್ರಜಾಕೀಯದ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ನೀವು ಅಲ್ಲೇನೋ ಬದಲಾವಣೆ ಆಯಿತು ಇಲ್ಲೇನೋ ಬದಲಾವಣೆ ಆಯಿತು ಅಂತ ಅದೇ ರಾಜಕೀಯ ವ್ಯವಸ್ಥೆನ ಅದೇ ರಾಜಕೀಯ ಮನಸ್ಥಿತಿಯಲ್ಲಿ ನೀವು ನೋಡಿದ್ರೆ ಯಾವತ್ತಿಗೂ ಬದಲಾವಣೆ ಬರೋದಿಲ್ಲ. ಬದಲಾವಣೆ ಶುರು ಆಗಬೇಕಾಗಿರೋದು ಮತದಾರನಲ್ಲಿ. ಅವರು ಒತ್ತಿ ಹೇಳ್ತಾ ಇದ್ದಾರೆ, ಬದಲಾವಣೆ ಒಬ್ಬ ನಾಯಕನಿಂದ ಆಗಲ್ಲ, ಬದಲಾವಣೆ ಅನ್ನೋದು ಮತದಾರನಿಂದ ಬರಬೇಕು. ಮತದಾರನಲ್ಲಿ ಬದಲಾವಣೆ ಬಂದಾಗ ಮಾತ್ರ ಯಾವುದೇ ಒಂದು ಬದಲಾವಣೆ ಸಾಧ್ಯ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದೀರಾ. ನೀವು ಪ್ರಜಾಕೀಯನ ಮತ್ತು ಉಪೇಂದ್ರ ಅವರ ಹೇಳುವಂಥ ವಿಚಾರವನ್ನು ಬೇರೆ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಯಾವುದೋ ಒಂದು ಬೇರೆ ದಾರಿಗೆ ನೀವು ಎಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಅವರು ರಾಜಕೀಯ ಮಾಡಲ್ಲ, ಮಾಡೋಕ್ಕೆ ಅವರು ಹೋಗಲ್ಲ. ಅವರು ದಾರಿಗೆ ಬಂದು ರೋಡಿಗೆ ಬಂದು ಪ್ರಚಾರಕ್ಕೆ ಮಾಡಲ್ಲ, ಸಭೆ ಸಮಾರಂಭ ಮಾಡಲ್ಲ. ಯಾಕೆ ಮಾಡಬೇಕು? ಜವಾಬ್ದಾರಿಯುತವಾದಂಥ ಮತದಾರರು ಮಾಡಬೇಕಾಗಿರೋ ಕೆಲಸನ ಒಬ್ಬ ನಾಯಕನಾಗಿ ಹೆಂಗೆ ಮಾಡೋಕ್ಕಾಗುತ್ತೆ? ನೀವು ಯೋಚನೆ ಮಾಡಿ. ಈ ಬದಲಾವಣೆ ಮತದಾರನಿಂದ ಮಾತ್ರನೇ ಸಾಧ್ಯ. ಅಲ್ಲಿವರೆಗೂ ಈ ಬದಲಾವಣೆ ಆಗಲ್ಲ. ನೀವು ಎಲ್ಲಿವರೆಗೂ ಪ್ರಜಾಕೀಯನ ಉಪೇಂದ್ರ ಅವ್ರ ಪಕ್ಷ ಅಂತ ನೀವು ಅಂದ್ಕೊತೀರೋ ಅಲ್ಲಿವರೆಗೂ ಯಾವತ್ತೂ ನಿಮ್ಮ ಮನಸ್ಸಲ್ಲಿ ಅದು ಒಂದು ರಾಜಕೀಯ ಪಕ್ಷವಾಗಿ ಕಾಣುತ್ತೆ ಮತ್ತು ಒಂದು ರಾಜಕೀಯವಾಗಿ ನೋಡ್ತಾ ಇದ್ದೀರಾ. ನೀವು ಪ್ರಜೆಗಳಾಗಿ ನಿಮ್ಮ ಜವಾಬ್ದಾರಿಯುತವಾಗಿ ನಿಮ್ಮ ಜವಾಬ್ದಾರಿಯಿಂದ ನಡೆಯುವಂಥ ವ್ಯವಸ್ಥೆನ ನೀವು ರೆಡಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಬೀಳಲ್ವೋ ಅಲ್ಲಿವರೆಗೂ ನೀವು ಅವರು ಇವರನ್ನು ತೋರಿಸಿ ಆ ಥರ ಮಾಡಿ ಈ ಥರ ಮಾಡಿ ಅಂತಲೇ ಹೇಳ್ತೀರ. ಸ್ವಂತವಾಗಿ ಯೋಚನೆ ಮಾಡಿ, ಸಾಮಾನ್ಯ ಜ್ಞಾನವನ್ನು ಬಳಸಿ, ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಅಭಿಪ್ರಾಯಗಳನ್ನು ನೀವು ವ್ಯಕ್ತಪಡಿಸಿ. ಆದರೆ ಬೇರೆ ಯಾರೋ ಮಾಡಿದ್ದನ್ನೇ ನಾನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಯಾವತ್ತೂ ಆಗದೇ ಇರುವಂಥ ಕೆಲಸ. ಪ್ರಜಾಕೀಯ ಬರಬೇಕು ಅಂತ ಅಂದರೆ ಮೊದಲು ಮತದಾರ ಬದಲಾಗಬೇಕು, ಮತದಾರ ಜವಾಬ್ದಾರಿ ತಗೋಬೇಕು. ಮತದಾರನ ಜವಾಬ್ದಾರಿಯಿಂದನ ಎಲ್ಲವೂ ನಡೆಯಬೇಕು. ಕೊಡುವಂಥ ರಾಜಕಾರಣಿಗಳು ಕೊಡುವಂಥ ಆಶ್ವಾಸನೆಗಳು, ಅದಕ್ಕೆ ಹಣ ಎಲ್ಲಿಂದ ತರ್ತಾರೆ? ಆ ಹಣ ಮತ್ತೆ ನಮ್ಮಿಂದಲೇ ವಸೂಲಿ ಮಾಡ್ತಾರೆ. ಅವ್ರು ಕೊಡೋ ಫ್ರೀ ಬೀಸ್ಗಳು, ಅವ್ರು ಹೇಳೋವಂಥ ಅಧಿಕಾರ ಪಡೆಯೋದಕ್ಕೆ ತಗೊಳ್ಳೋವಂಥ ಕೊಡುವಂಥ ಆಶ್ವಾಸನೆಗಳನ್ನು ನಂಬಿ ನಾವು ಮತ್ತೆ ಎಷ್ಟು ಬಾರಿ ಮೂರ್ಖರಾಗಬೇಕು? ಯೋಚನೆ ಮಾಡಿ. ಒಂದು ಸರಿ ನಿಮಗೆ ಏನಾದರೂ ಸಂಶಯ ಇದ್ದರೆ www.prajakiya.in ವಿಸಿಟ್ ಮಾಡಿ, ನೋಡಿ. ನಿಮಗೆ ಸರಿ ಅನಿಸಿದ್ದನ್ನು ನೀವು ಮಾಡಿ. ಪದೇ ನೀವು ಯಾವುದೇ ಕಾರಣಕ್ಕೂ ಬೇರೆ ರಾಜಕೀಯ ಪಕ್ಷಕ್ಕೆ ಪ್ರಜಾಕೀಯ ಪಕ್ಷನ ಏನು ಹೇಳೋದು ಹೋಲಿಕೆ ಮಾಡಬೇಡಿ. ಹೋಲಿಕೆ ಮಾಡಿ ನೀವು ಮತ್ತೆ ಕನ್ಫ್ಯೂಸ್ ಆಗಬೇಡಿ. ಧನ್ಯವಾದ.